ನಿನ್ನೆನೇ ಮಾತಾಡ್ತಿದ್ದೆ, ಸರ್ ಕೃಪಾ ಅವ್ರು ಕರೆದಿದ್ರು ಅಂತ ಹೋಗಿ ಮಾತಾಡಿದೆ. ಅದು ಅವಿವೇಕ ಪ್ರದರ್ಶನ 3 ದಿವಸ ಮಾಡಿದ್ದೆ. ನಾನು ಶ್ರೀರಾಮನ ಬಗ್ಗೆ ಮಾತಾಡ್ತಿದ್ದೆ. 9600 ವರ್ಷಗಳ ಹಿಂದೆ ರಾಮ ಇದ್ದ ಅಂತ ನಂಬೋದು ನಾವು. 9600 ವರ್ಷಗಳಿದ್ದ ರಾಮ ನಮಗೆ ದೇವರಾಗಿಲ್ಲ ಏನ್ರಿ? ಇವತ್ತು ದೇವರಾಗಿಲ್ಲ. ಇವತ್ತಿಗೂ ರಾಮಾಯಣ ಪಾರಾಯಣ ಮಾಡೋರನ್ನ ಕಂಡಿದ್ದೇನೆ ನಾನು. ಅಂದರೆ ಒಬ್ಬ ರಾಜಕುಮಾರ ಆಗಿನ ಕಾಲಕ್ಕೆ ಬಹು ಪ್ರಚಲಿತವಾದಂಥ ಭಾಳ ಜನ ಹೆಂಡಂದ್ರನ್ನ ಲಗ್ನ ಆಗುವಂಥದ್ದು. ರಾಜನೋ ಬಹುವಲ್ಲಭ ಅಂತ ಮಾತು. ರಾಜರಿಗೆ ಮಾರ್ಜಿನ್ ಬೇಕಾದಷ್ಟು ಮದುವೆ ಆಗೋಲ್ರಕು. ಆಗಲಿಲ್ಲವ, ಏಕಪತ್ನಿ ವೃತಸ್ಥನಾಗಿದ್ದ. ಒಂದೇ ಮಾತು, ಎರಡನೇ ಮಾತಿಲ್ಲ ರಾಮಂದು. ಸತ್ಯ ನ್ಯಾಯ ಹಿಡ್ಕೊಂಡದ್ದಕ್ಕೆ ರಾಮ ಒಬ್ಬ ಯುವರಾಜ ಆಗಿದ್ದವನು ನಮ್ಮ ಮುಂದೆ ದೇವರಾಗಿ ನಿಂತಿದ್ದಾನೆ. 3500 ವರ್ಷಗಳಿದ್ದಂಥ ಕೃಷ್ಣ, ಎಲ್ಲ ಚಕ್ರವರ್ತಿಗಳ ಕಿರೀಟ ಅವನ ಕಾಲ ಹತ್ತಿರ ಇದ್ದರೂ ಕೂಡ ತಾನು ಎಂದೂ ರಾಜ ಆಗಲಿಲ್ಲ. ಎಂದೂ ರಾಜ ಆಗಲಿಲ್ಲ. ತನ್ನ ಶಿಷ್ಯನಾದಂಥ ಅರ್ಜುನನ ರಥವನ್ನು ಕುದುರೆ ತೊಳೆದು ಯುದ್ಧದಲ್ಲಿ ಸಾರಥಿ ಆಗ್ತಾನಲ್ಲ, ಕರ್ಮಯೋಗ ಕಲಿಸ್ಕೊಡ್ತಾನಲ್ಲ ಕೃಷ್ಣ, ಯಾವತ್ತೂ ರಾಜ ಆಗಲಿಲ್ಲ. ಅವನು ನಮಗೆ ದೇವರಾಗಿ ನಿಂತ್ಕೊಂಡ. ರಾಜಕುಮಾರ ಆಗಿದ್ದಂಥ ಬುದ್ಧ, ಜಗವೆಲ್ಲ ಮಲಗೆಲ್ಲರೂ ಬುದ್ಧನೊಬ್ಬನೆದ್ದ ಅಂತ ಹೇಳಿ ಕಾಡಿಗೆ ಹೋದ್ನಲ್ಲ, ಸತ್ಯ ಹುಡ್ಕೊಂಡು ಎಲ್ಲವನ್ನು ಬಿಟ್ಟು ಹೋದಂಥ ಬುದ್ಧ ನಮಗೆ ದೇವರಾದ. ಅವನು ರಾಜಕುಮಾರನಾಗಿ, ಅತ್ಯಂತ ಸುಂದರ ರಾಜಕುಮಾರನಾಗಿದ್ದಂಥ ಮನುಷ್ಯ, ರಾಜ ಬೇಡ ನನಗೆ, ಅಪರಿಗ್ರಹ, ಏನನ್ನು ಕೂಡಿಡಬಾರದು ಅಂತ ಹೋದಂಥ ಮಹಾವೀರ ನಮಗೆ ದೇವರಾದ. 32 ವರ್ಷದ ಹುಡುಗ, ಕಣ್ಣಲ್ಲಿ ಪ್ರೀತಿಯನ್ನು ತುಂಬಿಕೊಂಡು, ಅಂತಃಕರಣವನ್ನು ತುಂಬಿಕೊಂಡು, ಪ್ರೀತಿ ಬಿಟ್ಟು ಏನೇ ಜಗತ್ತಲ್ಲಿ ಇನ್ನೇನೂ ಇಲ್ಲ ಅಂತ ಹೇಳಿ ಶಿಲುಬೆಗೆ ಏರಿದಂಥ ಯೇಸು ಕ್ರಿಸ್ತ ನಮಗೆ ದೇವರಾದ. ಯಾಕೆ ಈ ಮಾತನ್ನು ಹೇಳ್ತಿದ್ದೀರಿ ಅಂದರೆ, ಇವ್ರು ಯಾರೂ ಶ್ರೀಮಂತರ ಸಲುವಾಗಿ ಆಗಿಲ್ಲ. ಇವರಾದದ್ದು ಜಗತ್ತಿಗೆ ಕೊಟ್ಟವರು. ಯಾರು ಪಡ್ಕೊಂಡ್ರು ಅವ್ರು ಯಾರೂ ದೊಡ್ಡವರಾಗಲಿಲ್ಲ, ಕೊಟ್ಟವ್ರು ಯಾರೂ ಸಣ್ಣವರಾಗಲಿಲ್ಲ. ಈ ಮಾತನ್ನು ಜೀವನ ಬೆಲೆ ಹರಿಸ್ಬೇಕಾದ್ರೆ ಯಾವುದರಿಂದ ಮನುಷ್ಯ ಜೀವನ ಅಳಿತೀವಿ ಅಂದಾಗ ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಭಾಳ ಒರಟು ಮಾತು. ಸಾಕ್ರೆಟಿಸನ್ ಮಾತೇ ಒರಟು. ಅವ್ನು ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹೂ ಕ್ರೈ ವೆನ್ ಯು ಡೈ ಅಂತ. ನೀನು ಸತ್ತಾಗ ಎಷ್ಟು ಜನ ಅಳುತ್ತಾರೋ ಅದ್ರ ಮೇಲೆ ನಿನ್ನ ಜೀವನ ಸಾರ್ಥಕ್ಯ ಗೊತ್ತಾಗುತ್ತೆ. ಹೋದ್ನಾ ಚಲೋ ಆತು ಬಿಡ್ರಿ ಅಂದ್ರೆ ಜೀವನ ಫೇಲ್ಯೂರ್ ಅದು. ಒಂದು ಸಣ್ಣ ಕತೆ ಬರ್ತಿದ್ದೆ ನಾನು. ಒಂದು ಸಣ್ಣ ಊರು, ಒಬ್ಬ ಸನ್ಯಾಸಿ ಬರ್ತಾನೆ ತಿರ್ಗಾಡ್ಕೊತ. ರಾತ್ರಿ ಆಗಿಬಿಟ್ಟದೆ, ಎಲ್ಲ ಮನೆ ಬಾಗಿಲು ಹಾಕ್ಬಿಟ್ಟಾರೆ. ರಾತ್ರಿ 11 ಆಗ್ಯದ. ಎಲ್ಲಿ ಮಲ್ಕೋಬೇಕು ಅಂತ ನೋಡ್ದೆ, ಒಂದು ಮನೆ ಮುಂದೆ ಕಟ್ಟಿತ್ತು. ಕಟ್ಟಿ ಮೇಲೆ ತನ್ನ ಚಾಪಿ ಹಾಸ್ಕೊಂಡು ಹೊತ್ಕೊಂಡು ಮಲ್ಕೊಂಡ. ಮುಂಜಾನೆ 4 ಗಂಟೆ ಹೊತ್ತಿಗೆ ಯಾರೋ ಬಂದು ಆ ಮನೆ ಬಾಗಿಲ ಬಡಿದ್ರು. ಮನೆ ಬಾಗಿಲ ತೆಗೆದು ಕಣ್ಣು ತಗೊಂಡು ನೋಡ್ಕೊತಾನೆ, ಹಂಗೆ ಕಣ್ತು ಮಲ್ಕೊಂಡ, ಹಂಗೆ ಕಣ್ಣು ತೆಗೆದು ನೋಡ್ತಾನೆ. ಬಾಗಿಲ ಬಡಿದ್ರು, ಒಳಗಿನ ಬಾಗಿಲ ತೆಗೀತು. ಒಬ್ಬ ಹುಡುಗಿ ಹೊರಗೆ ಬಂದ್ಲು. ಬಾಗಿಲ ಬಡಿದ್ರು, ಏನಾಯ್ತು ಅಂತ ಕೇಳಿದ್ಲು. ರಾಮಣ್ಣ ಹೋದ, ಈಗ ತಾನೇ ರಾಮಣ್ಣ ಹೋದ ಅಂದ್ಲು. ಹೌದಾ, ಗೊತ್ತಾಗಲಿಲ್ಲ ನನಗೆ, ಆತು ಅಂತ ಹೇಳಿ ಹೋದವ. ಹುಡುಗಿ ಒಳಗೆ ಅಜ್ಜಿಗೆ ಹೇಳಿದ್ಲು, ಮನೆಗೆ ಅಜ್ಜಿ ಇದ್ಲು. ಅಜ್ಜಿ, ರಾಮಣ್ಣ ಹೋದ್ರಂತ. ಹೌದಾ, ರಾಮಣ್ಣ ಹೋದ್ನ, ಹೋಗಿ ನೋಡ್ಕೊಂಬಾವ, ಅವ್ನು ಸ್ವರ್ಗಕ್ಕೆ ಹೋದ್ನೋ ನರಕಕ್ಕೆ ಹೋದ್ನೋ ನೋಡ್ಕೊಂಬಾ ಅಂದ. ನೋಡ್ಕೊಂಬರ್ತೀನಿ ಹುಡುಗಿ ಹೋದ್ಲು. ಇವು ಸನ್ಯಾಸ ಅಂತ ನಾನು ಜನ್ಮ ಪೂರ್ತಿ ಇದನ್ನೇ ಮಾಡೀನಿ ಕೆಲಸ, ಸ್ವರ್ಗಕ್ಕೆ ಹೋಗೋದು ಇವಾಗ ಹೆಂಗೆ ಗೊತ್ತಾಗ್ತದೆ ನೋಡೋಣಂದ. ಅರ್ಧ ತಾಸು ಹುಡುಗಿ ವಾಪಸ್ ಬಂದ್ಲು. ಏನಾತ ಅಂತ ಅಜ್ಜಿ ಕೇಳಿದ್ಲು. ಅಜ್ಜಿ, ರಾಮಣ್ಣ ಹೆಂಗೆ ನರಕಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋದ ಅಂದ. ಇವ ಅಂದ, ಸ್ವರ್ಗಕ್ಕೆ ಹೋದಿ ಹುಡುಗಿ ಹೆಂಗೆ ಗೊತ್ತಾಯ್ತು? ಆ ಹುಡುಗಿನ ಕೇಳ್ದ, ನಾನು ತಡ್ಕೊಳಿಕ್ಕೆ ಆಗೋಲ್ತು, ನಾ ಸನ್ಯಾಸ ಇದೇ ಕೆಲಸ ಮಾಡವ, ಸ್ವರ್ಗಕ್ಕೆ ಹೋದ ನಿನಗೆ ಹೆಂಗೆ ಗೊತ್ತಾಯ್ತು, ರಿಸೀಟ್ ಹೆಂಗೆ ಬಂತು ನಿನಗೆ ಅಂತ ಅಜ್ಜಿ ಹೇಳಿದ್ಲಂತ. ಹಂಗಲ್ರಿ, ಮನೆ ಮುಂದೆ ಜನಸಾಗರ ನೆರೆದದ, ರಾಮಣ್ಣ ಹೋದ ಅಂತ 1000 ಮಂದಿ ಹಳ್ಳಿಕ್ಕೆ ಹತ್ತಾರ ಮುಂದೆ. ಅಷ್ಟು ಮಂದಿಗೆ ಚಲೋ ಮಾಡಿದವ್ ನರಕಕ್ಕೆ ಹೆಂಗೆ ಹೋಗ್ತಾನೆ ರೀ? ಎಷ್ಟು ಚಂದ ಮಾತದ. ಅಷ್ಟು ಮಂದಿಗೆ ಚಲೋ ಮಾಡಿದವ್ ನರಕಕ್ಕೆ ಹೆಂಗೆ, ಸ್ವರ್ಗಕ್ಕೆ ಹೋಗ್ಯ ನಾವು. ಅದೇ ಸಾಕ್ರೆಟಿಸನ್ ಮಾತು ಎಷ್ಟು ಚಂದ ಅದ ನೋಡ್ರಿ. ಅದು ನಾನು ಇರೋ ತನಕನೂ ಬರೀ ನನಗೋಸ್ಕರ ಬದುಕಿದ್ರೆ ಪ್ರಪಂಚ ನಿಮ್ಮನ್ನು ಯಾವತ್ತೂ ನೆನಪಿಡೋದಿಲ್ಲ. ಪ್ರಪಂಚ ಬೇಡ, ನಿಮ್ಮ ಮರಿಮಕ್ಕಳು ನೆನಪಿಡೋದಿಲ್ಲ ನಿಮ್ಮ ಹೆಸರು. ಆದರೆ ಮತ್ತೊಬ್ಬರಿಗೋಸ್ಕರ ಮಾಡಿದ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ. ಈ ಮೌಲ್ಯ ಅದಲ್ಲ, ಜಗತ್ತಿಗೆ ಕೊಡುವಂಥ ಶಕ್ತಿ ಇರುವಂಥವ್ರು ಮಾತ್ರ ಮೌಲ್ಯವಂತರು ಅಂತ ಆಗ್ತಾರೆ. ಈ ಮೌಲ್ಯಗಳಂದಾಗ ನನಗೊಂದು ನೆನಪಾಗೋದು, ಮೌಲ್ಯಗಳನ್ನು ಹೆಂಗೆ ಕಲಿಸೋದು ಹೆಂಗೆ ಮಕ್ಕಳಿಗೆ?
ಮೌಲ್ಯಗಳನ್ನು ಮಕ್ಕಳಿಗೆ ಭಾಷಣ ಮಾಡಿ ಕಲಿಸ್ಲಿಕ್ಕೆ ಆಗೋದಿಲ್ಲ, ಲೇಖನ ಬರೆದು ಕಲಿಸ್ಲಿಕ್ಕೆ ಆಗೋದಿಲ್ಲ. ನಡೆದೇ ತೋರಿಸ್ಬೇಕಾಗ್ತದೆ, ನಡೆದೇ ಬೇರೆ ಹಾದಿ ಇಲ್ಲ. ಬೇರೆ ಹಾದಿ ಇಲ್ಲ. ನೀವು ಹೇಳಿದ್ದನ್ನು ಮಕ್ಕಳು ನಂಬ್ಕೋತಾರೆ ಅಂತ ಖಂಡಿತ ಅನ್ಕೋಬೇಡ್ರಿ. ನಾನು ಸಾಮಾನ್ಯ ಒಂದು ಪ್ರಯೋಗ ಮಾಡ್ತೀನಿ, ಇವತ್ತೇನು ಮಾಡೋದು ಬೇಡ ಅನ್ನಿಸ್ತದೆ. ಮಾಡ್ಬೋದಾ? ಕೆಲವು ಗೊತ್ತಿರ್ತದೆ ನಾ ಏನು ಮಾಡ್ತೀನಿ ಅಂತ. ಕೆಲವು ಪ್ರಯೋಗ ಗೊತ್ತದಲ್ಲ ಕೆಲವ್ರಿಗೆ. ಹಾಂ, ಗೊತ್ತಿಲ್ಲದ್ದು ಏನಾರು ಮಾಡೋಣ ಅಂತ. ಎಲ್ಲ ನಿಮ್ಮ ಕೈ ಜೋಡಿಸಿ ಇಟ್ಕೊಂಡ್ರಿ, ನಿಮ್ಮ ಕೈ ರೆಡಿ ಮಾಡಿ ಇಟ್ಕೊಳ್ರಿ. ಚಪ್ಪಾಳೆ ಹೊಡಿಲಿಕ್ಕೆ ರೆಡಿ ಆಗಿರ್ಬೇಕು. ನಾನು 5 ಅಂದ್ಕೊಂಡು ಚಪ್ಪಾಳೆ ಹೊಡಿಬೇಕು. ಗೊತ್ತಾಯ್ತಲ್ಲ? 5 ಅನ್ನೋದಕ್ಕಿಂತ ಮೊದಲು ಹೊಡಿಬಾರ್ದು. ನೀವೆಲ್ಲ ಶಾಣ್ಯಾರು ಬೇರೆ. ನೀವು ಮಗ್ಗಲ್ನ 5 ಅಂದ್ರೆ ಏನ್ರಿ ಅವರು ಅಂತ ಕೇಳಿ ಹೊಡೆಯೋದಲ್ಲ, ಕೇಳ್ಕೊಂಡಿರ್ಬೇಕು. 5 ಅಂದ್ಕೊಂಡು ಪಟ್ ಅಂತ ಚಪ್ಪಾಳೆ ಬರಬೇಕು. ಒಂದು ರಿಹರ್ಸಲ್ ಮಾಡಿಬಿಡೋಣ ಅಂತ. ಬರೀ 5 ಅಂತೀನಿ ನಾನು, ಆಗ್ಬೋದಾ? 5 ಹಿಂಗೆ ಪಟ ಪಟ ಬರಬಾರ್ದು. ಇನ್ನೊಂದು ಸಲ ರಿಹರ್ಸಲ್. 5 ಸ್ವಲ್ಪ ಜೋರು ಬರಲಿ. 5 ಗುಡ್, ಹಿಂಗೆ ಬರಬೇಕು. ರೆಡಿ ಇಟ್ಕೋರಿ. ನಾನು ನೆನಪದಲ್ಲ, 5 ಅನ್ನೋ ತನಕ ಹೊಡೆಯಂಗಿಲ್ಲ, 5 ಆದ್ಮೇಲೆ ತಡ ಮಾಡೋಂಗಿಲ್ಲ. ಒಂದೇ ಸಲ ಪಟ್ ಅಂತ ಬರಬೇಕು. ರೆಡಿ ಇಟ್ಕೊಡ್ರಿ ಕೈ. 1 ಓಕೆ ಅದು ಮಾಡಿ ವಿ ಸ್ಟಾರ್ಟ್. ರೆಡಿ ಇಟ್ಕೋರಿ. 1 2 3 4 ನಾನು 5 ಅಂದೇ ಇಲ್ಲ, ಆದರೂ ಬಹಳಷ್ಟು ಚಪ್ಪಾಳೆ ಬಂದು. ಯಾಕೆ ಬಂದು? ಅಷ್ಟು ಮಂದಿ ತಪ್ಪು ಮಾಡ್ಲಿಕ್ಕೆ ನಾನು ಕಾರಣ. ಖರೆ ಹೇಳ್ಕೋಬೇಕು ನಾನು. ಯಾಕಂದ್ರೆ ನಾನು ನಿಮಗೇನು ಹೇಳಿದ್ದೆ? 5 ಅಂದು ಕೂಡಲೇ ಹೊಡೀರಿ ಅಂತ ಹೇಳಿದ್ದೆ. ಇದನ್ನು ಜೀವನದಾಗ ಆ್ಯಂಟಿಸಿಪೇಟ್ರಿ ವ್ಯಾಲ್ಯೂ ಅಂತ ಕರೀತಾರೆ. ಭಾಳ ಚಂದ ಅದ ಇದು, ಆ್ಯಂಟಿಸಿಪೇಟ್ರಿ ವ್ಯಾಲ್ಯೂ ಅಂತ. ನಾನು ಹೇಳಿ 5 ಅಂದು ಕೂಡಲೇ ಹೊಡಿಬೇಕು ಅಂತ ಹೇಳಿದ್ನೆಲ್ಲ. ರೆಡಿ ಆದ್ರಿ. 1 2 ಬರ್ತದಿನ್ನ, 2 3 ಬರ್ತದಿನ್ನ, 3 4 ಅಂದೆ. ಮುಂದೇನು ಬರಬೇಕು? 5 ಬರ್ತದ ಅಂತ ತಿಳ್ಕೊಂಡು ನೀವು ಹೊಡೆದ್ಬಿಟ್ಟು ನಾನು ಆಕೆ ಅಂದೆ. ಮತ್ತೆ ಅಂದ್ರೆ 5 ಬರ್ತದ ಅಂತ ನೀವು ಕೈ ಓಡಿಸೋ ಹೊತ್ತಿಗೆ 5 ಬಂದಿರಲಿಲ್ಲ. ಭಾಳ ಚಂದದ ಇದು. ಇಷ್ಟು ಬಂದು ತಪ್ಪಲಿಕ್ಕೆ ನಾನೇ ಕಾರಣ. 4 ಅಂದವನು 5 ಯಾಕೆ ಅನ್ನಲಿಲ್ಲ? ನಾನೇನು ಮಾಡಿದೆ? ಮತ್ತು 4 ಅಂದೆ. ನಿಮ್ಗೆ ಕನ್ಫ್ಯೂಷನ್ ಆಯ್ತು. ಇದಾಗೋದು ಮನ್ಯಾಗ ಆಗೋದು ಹಿಂಗೆ. ನಾನು ಹೇಳೋದೇ ಬೇರೆ, ಮಾಡೋದೇ ಬೇರೆ. ಮಕ್ಕಳು ನೀವು ಹೇಳಿದಂಗೆ ಮಾಡೋದಿಲ್ಲ, ನೀವು ಮಾಡ್ದಂಗೆ ಮಾಡ್ತಾರೆ. ಅಪ್ಪ ಬರ್ತಾನೆ ಆಫೀಸಿಂದ, ಪ್ಯಾಂಟ್ ಒಂದು ಕಡೆ ಬಿಸಾಕೋದು, ಶರ್ಟ್ ಒಂದು ಕಡೆ ಬಿಸಾಕೋದು, ಚಪ್ಪಲಿ ಒಂದು ಕಡೆ ಬಿಸಾಕೋದು, ಅಸ್ತವ್ಯಸ್ತ. ಮರುದಿವ್ಸ ಮುಂಜಾನೆ ಪೆನ್ ಎಲ್ಲದ ನಂದು, ಚಶ್ಮಾ ಎಲ್ಲದ ನಂದು, ಪರ್ಸ್ ಎಲ್ಲದ ನಂದು ಕೇಳ್ಕೊತ ಹೋದ್ರೆ ಮನ್ಯಾಗ ಮಗನೂ ಹಾಗೆ ಮಾಡ್ತಾನೆ. ನನ್ನ ವಸ್ತುಗಳನ್ನ ನಾನು ಸರಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೆ ಅಂದರೆ ನೀವು ಹೇಳೋದು ಬೇಕಾಗಿಲ್ಲ. ನಾನು ಬಹಳಷ್ಟು ಶಾಲೆಗಳನ್ನು ಮಾಡಿದ್ದೇನೆ. ಅಲ್ಲೊಂದು ಕಂಡೀಷನ್ ಹಾಕ್ತೀನಿ ನಾನು, ಎಲ್ಲ ಮಕ್ಕಳು ಶಾಲೆಗೆ ಬರ್ಬೇಕಾದ್ರೆ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿ ಬರಬೇಕು ಅಂತ. ಒಂದು ದಿವಸ ಒಬ್ಬರು ತಾಯಿ ನನಗೆ ಫೋನ್ ಮಾಡಿದರು, ಫೋನ್ಯಾಗ ಅಳ್ತಿದ್ರು. ಯಾಕ್ರಿ ಏನಾಯ್ತು ಅಂತ ಕೇಳಿದೆ. ನಮ್ಮ ಹುಡುಗ ಒಂದು ದಿವಸ ತಪ್ಸಂಗಿಲ್ಲ ರೀ, ದಿನ ನಮಸ್ಕಾರ ಮಾಡಿ ಹೋಗ್ತಾನೆ ಅಂದರು. ದುಃಖ ಆತೇನು ರೀ ಅಂತ ಕೇಳಿದೆ. ಇಲ್ರಿ ಸರ, ಮೊದಲು ಎಂದೂ ಮಾಡ್ತಿದ್ದಿಲ್ಲಮ್ಮ ಅಂದರು. 2 ಕಾರಣಕ್ಕೆ ಮಾಡ್ತಿದ್ದಿಲ್ಲ. ಮೊದಲೇದು ಯಾರೂ ಮಾಡು ಅಂತ ಹೇಳಿರಲಿಲ್ಲ ಅವಾಗ. ಎರಡನೇದು ಭಾಳ ಮುಖ್ಯ, ನೀವು ಮನ್ಯಾಗ ದೊಡ್ಡವ್ರಿಗೆ ನಮಸ್ಕಾರ ಮಾಡ್ದಂಗೆ ಕಾಣಿಸಂಗಿಲ್ಲ. ಮನ್ಯಾಗ ದೊಡ್ಡವ್ರು ನಮಸ್ಕಾರ ನೋಡಿ. ಉತ್ತರ ಭಾರತದಾಗ ಅದ್ರ ನನಗೆ ಭಾಳ ಖುಷಿ ಆಗೋದು, ಜೈನ್ ಕಮ್ಯುನಿಟಿ ಒಳಗೆ ರಸ್ತೆದಾಗ ಸಿಕ್ಕರೂ ಕಾಲು ಮುಟ್ಟು ನಮಸ್ಕಾರ ಮಾಡ್ತಾರೆ. ಹಿರಿಯರು ನಮಸ್ಕಾರ ಮಾಡೋದು. ನಮ್ಮಲ್ಲಿ ಅಪ್ಪನ ಮುಂದೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತು ಏನಪ್ಪ ಹೆಂಗಿದ್ದಿ ಅಂತ ಕೇಳ್ತೀವಿ. ಯಾಕತ್ತದದು? ಕಾರಣ ಇಷ್ಟೇ, ನಾವು ಸಣ್ಣಂದಿರ್ತಾನೆ ಮೌಲ್ಯಗಳನ್ನು ಹಾಕಬೇಕು ಅವನು.